ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಾಯಿ ಕನ್ನಡ ವ್ಲಾಗ್ಸ್. ಇವತ್ತು ನಮ್ಮ ಆ್ಯನಿವರ್ಸರಿ. ಸೊ ಅದಕ್ಕೆ ಮಂಗಳೂರಲ್ಲಿದ್ದೀವಿ. ಕಟೀಲ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಈ ಥರ ರೆಡಿಯಾಗಿ. ಹಿಂದೆ ಮಮ್ಮಿ ಇದ್ದಾರೆ. ಅದು ಹಾಯ್ ಪನ್ನೆ, ಹಾಯ್. ಸೊ ಮಂಗಳೂರಲ್ಲಿ ತುಂಬ 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 ಸೆಕೆ ಮತ್ತು ಬಿಸಿಲಿದೆ. ಸೊ ಇವತ್ತು ಫ್ರೈಡೇ ಆ್ಯಂಡ್ ರಶ್ ಇರ್ಬೋದು, ನೋಡೋಣ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ. ಯು ವಾಂಟ್ ಟು ಸೇ ಸಮಥಿಂಗ್? ಇಲ್ಲ, ಹೋಗಿ ನೋಡುವ. ಇವತ್ತು ತುಂಬ ರಶ್ ಇರುತ್ತೆ ಅಂತ. ಸರಿ ಉಂಟು ಬಾತೆ. 7 years ಆ್ಯನಿವರ್ಸರಿ ಇವತ್ತು. ಇದು ನಮ್ಮ ಪಂಜಾಬ್ ಆ್ಯನಿವರ್ಸರಿ. 25th ನಮ್ಮದು ಮಂಗಳೂರಲ್ಲಿ. ಸೊ ಅದಾಯಿತು. ಬಟ್ ಈಗ ಮಂಗಳೂರಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹೌದು. ಈ ವರ್ಷ ಏನು ಅಷ್ಟಿದಿಲ್ಲ ಇದೆ, ಬಟ್ ಏನು ಟ್ರಿಪ್ ಪ್ಲಾನ್ ಮಾಡಲಿಲ್ಲ. ಟ್ರಿಪ್ ಎಲ್ಲ ಹೋಗಿಲ್ಲ, ಇಲ್ಲೇ ಮನೆಗೆ ಬಂದು ನೋಡೋಣ. ಇಲ್ಲಿ ಮಲಗಿದ್ದಾಳೆ. ಆ್ಯಂಡ್ ಆಫ್ಟರ್ನೂನ್ ಹೊತ್ತಲ್ಲಿ ಹೋಗಿದ್ದು, ಸೊ ಸ್ವಲ್ಪ ಬಿಸಿಲಿತ್ತು. ನಾನು ಅಂದ್ಕೊಂಡೆ ತುಂಬಾ ರಶ್ ಇರುತ್ತೆ ಟೆಂಪಲಲ್ಲಿ ಅಂತ. ಬಟ್ ಹೋದ್ಮೇಲೆ ರಶ್ ಇತ್ತು, ಬಟ್ ಅಲ್ಲೆಲ್ಲ ತುಂಬಾ ದೊಡ್ಡದಿರೋದ್ರಿಂದ ಕ್ರೌಡ್ ಮ್ಯಾನೇಜ್ ಆಯಿತು. ಸೊ ಇದು ಎಂಟ್ರೆನ್ಸ್ ಆಫ್ ದ ಟೆಂಪಲ್, ಅಂದರೆ ದ್ವಾರ. ಇಲ್ಲಿಂದ ಇನ್ನೊಂದು 10-15 ಮಿನಿಟ್ಸ್ ದಾರಿ ಇದೆ. ಎಲ್ಲ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ. ಬಸ್ಸಲ್ಲಿ ಹೋದಾಗ ತುಂಬಾ ದೂರ ಅಂತ ಅನಿಸ್ತಾ ಇತ್ತು. ಯಾಕಂದರೆ ಬಸ್ ಅಂತಾರೆ ಲೋಕಲ್ ಬಸ್ಸಲ್ಲಿ ಗೊತ್ತಿದೆಯಲ್ಲ, ಬಟ್ ಈಗೆಲ್ಲ ಅವ್ರವ್ರ ಓನ್ ವೆಹಿಕಲಲ್ಲಿ ಹೋಗ್ತಾರೆ. ಅದು ತುಂಬಾ ಈಸಿ ಅನಿಸುತ್ತೆ. ಯಾವ ಟೈಮಲ್ಲೂ ಹೋಗ್ಬೋದು, ರಾತ್ರಿ ಅಥವಾ ಬೆಳಿಗ್ಗೆ. ನೆನಪಿದೆ ಬಸ್ಸಲ್ಲೆಲ್ಲ ಹೋದಾಗ ಎಷ್ಟು ಕಷ್ಟ ಆಗ್ತಾ ವಾಮಿಟಿಂಗ್ ಮಾಡ್ತಾ ಹೋಗ್ತಾಯಿದ್ರು. ಸೊ ಅದೆಲ್ಲ ಒಂದು ಮೆಮರೀಸ್ ಆ್ಯಂಡ್ ನೆನಪುಗಳು. ಈಗ ಎಲ್ಲ ಲೈಫ್ ತುಂಬಾ ಈಸಿ ಆಗಿದೆ, ಬಟ್ ಆ ಓಲ್ಡ್ ಟೈಮ್ಸ್ನ ನೆನಪು ಮಾಡ್ಕೊತಾ ಇರ್ತೀವಿ ನಾವು ಯಾವಾಗಲೂ ಈ ರೋಡಲ್ಲಿ ಹೋಗ್ತಾ. ಸೊ ದ್ಯಾಟ್ ಈಸ್ ನೈಸ್. ಯಾವತ್ತಿಗೂ ಮೆಮರೀಸ್ನ ರಿಕಾಲ್ ಮಾಡ್ತಾ, ಆ ಮೆಮರೀಸ್ನ ಚೆರಿಷ್ ಮಾಡ್ತಾ. ಸೊ ಇಟ್ ವಾಸ್ ವೆರಿ ನೈಸ್. ಆಯ್ತು, ಇನ್ನೇನು ಈ ಎಂಡಲ್ಲಿ ಟೆಂಪಲ್ ಬರುತ್ತೆ. ಸೊ ಅದೇ ಒಂದು ನೆನಪು. ಬಸ್ಸಲ್ಲೆಲ್ಲ ಬಂದಾಗ ಇದು ನೋಡಿದ್ರೆ ಓಕೆ ಟೆಂಪಲ್ ಬಂತು ಅಂತ. ಸೊ ಈ ಟರ್ನಿಂದ ಡೈರೆಕ್ಟ್ಲಿ ಟೆಂಪಲ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸ್ಟೇ ಮಾಡೋ ವ್ಯವಸ್ಥೆ ಕೂಡ ಇದೆ. ಯಾರಾದರೂ ದೂರದಿಂದ ಬರೋದಾದರೆ ಇಲ್ಲಿ ಬಂದುಬಿಟ್ಟು ಸ್ಟೇ ಮಾಡ್ಕೋಬೋದು, ಮತ್ತು ಬೆಳಗ್ಗೆ ಅಥವಾ ರಾತ್ರಿ ದರ್ಶನ ಪಡ್ಕೋಬೋದು. ಸೊ ಅದೆಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಪಾರ್ಕಿಂಗ್ ತುಂಬಾ ದೊಡ್ಡ ಜಾಗದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಮುಂಚೆ ಎಲ್ಲ ಸ್ವಲ್ಪ ಕಡಿಮೆ ಇತ್ತು, ಬಟ್ ಈಗ ಎಲ್ಲ ಇನ್ನೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ದೊಡ್ಡ ಪ್ರಾಪರ್ಟಿ, ಅಂದರೆ ತುಂಬಾ ದೊಡ್ಡ ಏರಿಯಾದಲ್ಲಿ ಈ ಟೆಂಪಲ್ ಇದೆ. ಆ್ಯಂಡ್ ಇದು ಮಹತ್ವ ತುಂಬಾ ಹಳೆತ್ತು. ನಮಗೆಲ್ಲ ಮಂಗಳೂರವ್ರಿಗೆ ಗೊತ್ತಿರ್ಬೋದು ಈಗ ಎಲ್ಲರಿಗೂ. ಕಟೀಲ್ ಟೆಂಪಲ್ ಅಂತ ತುಂಬಾ ಫೇಮಸ್ ಇದೆ. ಆ್ಯಂಡ್ ಯಾರಾದರೂ ಬರೋರಿದ್ದರೆ ನೀವು ಸ್ಟೇ ಆಗೋಕ್ಕೆ ಜಾಗ ಇದೆ, ನಾನು ಹೇಳಿದೆ, ಅಲ್ಲಿ ಬಂದು ಸ್ಟೇ ಆಗ್ಬೋದು. ಮತ್ತು ಬರೋದಾದರೆ ರಾತ್ರಿ ಹೊತ್ತು ಬಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ಬಿಸಿಲು ಕಡಿಮೆ ಇರುತ್ತೆ, ಸೆಕೆ ಎಲ್ಲ ಕಡಿಮೆ ಇರುತ್ತೆ. ಸೊ ಆರಾಮದಲ್ಲಿ ಬಂದುಬಿಟ್ಟು ದರ್ಶನ ಎಲ್ಲ ಮಾಡಿಬಿಟ್ಟು ಹೋಗ್ಬೋದು. ಆ್ಯಂಡ್ ಇಲ್ಲಿ ಪೂಜೆ ಇದೆಲ್ಲ ಕೌಂಟರೆಲ್ಲ ತುಂಬಾ ವ್ಯವಸ್ಥೆ ಥರ ಮಾಡಿದ್ದಾರೆ. ಸೊ ನಾವು ಹೋದ ದಿನ ಇಲ್ಲಿ ಮಕ್ಕಳಿಗೆ ಅನ್ನಪ್ರಸಾದನ ಮತ್ತು ಫಸ್ಟ್ ಊಟ ಏನು ಕೊಡ್ತಾರೆ ಇಲ್ಲಿ ಕಟೀಲಲ್ಲಿ ಮೋಸ್ಟ್ಲಿ ಮಾಡ್ತಾರೆ. ನಮ್ಮಲ್ಲಿ ಎಲ್ಲ ಕಟೀಲಲ್ಲೆಲ್ಲ ಅನ್ನಪ್ರಸನ್ನ ಮಾಡ್ತಾರೆ, ಮತ್ತು ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸ ಅದೆಲ್ಲ ಮಾಡ್ತಾರೆ. ಸೊ ಆ ದಿನ ಇಲ್ಲಿ ಅನ್ನಪ್ರಸನ್ನ ಆಗ್ತಾಯಿತ್ತು. ಸೊ ತುಂಬಾ ಸಣ್ಣ ಮಕ್ಕಳು ಬಂದಿದ್ದರು. ಸೊ ಅದೆಲ್ಲ ಆಗಿ ನಾವು ದರ್ಶನ ಎಲ್ಲ ಮಾಡಿ ಇಲ್ಲಿ ಊಟದ ಹಾಲ್ ಇದೆ, ಡೈನಿಂಗ್ ಹಾಲ್ ಇದೆ. ಸೊ ಅಲ್ಲಿ ಊಟ ಮಾಡಲೇಬೇಕು, ಬಂದವರು ನಾವು ಪ್ರಸಾದ ತಿನ್ನಲೇಬೇಕಲ್ವ. ಸೊ ತಿನ್ನೋಣ ಅಂತ ಹೋಗ್ತಾಯಿದ್ವಿ. ಇಲ್ಲೂ ಜಾಸ್ತಿ ರಶ್ ಇರಲಿಲ್ಲ, ಯಾಕಂದರೆ ಡೈನಿಂಗ್ ಹಾಲ್ ತುಂಬಾ ದೊಡ್ಡದಾಗಿದೆ. ಆ್ಯಂಡ್ ಆರಾಮದಲ್ಲಿ ಹೋಗಿಬಿಟ್ಟು ಊಟ ಮಾಡ್ಕೊಂಡು ಬರ್ಬೋದು. ಸೊ ಇಲ್ಲೇ ಈ ಥರ ನೋಡಿ, ಇದೆಲ್ಲ ಈಗ ಫುಲ್ ಖಾಲಿ ಇದೆ. ಐ ಥಿಂಕ್ ಸೀಸನ್ ಟೈಮಲ್ಲಿ ಅಥವಾ ರಶಲ್ಲಿ ಎಲ್ಲ ತುಂಬಾ ಇರುತ್ತೆ. ಸೊ ಊಟ ಎಲ್ಲ ಮಾಡಾದಮೇಲೆ ಇಲ್ಲಿ ಆನೆ ಇದೆ. ಆನೆ ಬೆಳಿಗ್ಗೆ ಹೊತ್ತೇ ಆನೆ ನೋಡ್ಬೋದು, ಬಟ್ ರಾತ್ರಿ ಹೊತ್ತೆಲ್ಲ ಅದು ಮಲಗಿರುತ್ತೆ. ಅಲ್ಲೆಲ್ಲ ನೋಡಿಬಿಟ್ಟು ನಾವು ಅಲ್ಲಿ ವಾಶ್ರೂಮ್ ಫೆಸಿಲಿಟಿ ಎಲ್ಲನೂ ಇದೆ. ಆ್ಯಂಡ್ ಇಲ್ಲಿ ನಮ್ಮ ಈ ನದಿ ಇದೆ, ಐ ಥಿಂಕ್ ಇದು ನಂದಿನಿ ನದಿ ಅಂತ. ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ, ಅಂದರೆ ಡ್ರೈ ಆಗಿ ಹೋಗಿದೆ. ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಆಯಿತು, ಆದರೆ ತುಂಬ
ಬಿಸಿಲು ನೋಡಿ ಹೊರಗಡೆ. ಆಯಿತು, ದರ್ಶನನೂ ಆಯಿತು. ಫುಲ್ ನನ್ನ ತಮ್ಮ ಕೇಕ್ ತರಿಸಿದ್ದ, ಸೊ ಅದನ್ನ ಕಟ್ ಮಾಡ್ತಾ ಇದ್ದೀವಿ. लाल तीन शुगर मैं तो रोज ही करता हूँ। मेरा नहीं बनेगा।